ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹಾರರ್ ಸ್ಟೋರೀಸ್ ಎಪಿಸೋಡ್ 7. ಇವತ್ತು ನಾವು ನೋಡುವಂಥ ಸ್ಟೋರಿ ಒಬ್ಬ ಗರ್ಭಿಣಿ ಹೆಂಗಸಿಗೆ ಒಂದು ದುರಾತ್ಮ ಫಾಲೋ ಮಾಡ್ಕೊಬಂದು ನಡೆದಂಥ ಒಂದು ಹಾರರ್ ಸ್ಟೋರಿನ ನೋಡ್ತಾ ಇದ್ದೀವಿ. 7 ತಿಂಗಳು 8 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಂಥ ಕವಿತಾ ಅನ್ನೋ ಹೆಂಗಸಿಗೆ ಶ್ರೀಮಂತ ಮಾಡಿಸಿ ಆ ಗಂಡನ ಮನೆಯಿಂದ ತಾಯಿ ಮನೆಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಸೊ ಬರೋ ರೂಟಲ್ಲಿ ಕಾರಲ್ಲೇ ಕರ್ಕೊಂಡು ಬರ್ತಾ ಇರ್ತಾರೆ. ಕಾರಲ್ಲೇ ಕರ್ಕೊಂಡು ಬರ್ಬೇಕಾದ್ರೆ ಮೈನ್ ರೋಡಿಂದ ಅವ್ರ ಹಳ್ಳಿ ಕಡೆ ಹೋಗ್ಬೇಕಾದ್ರೆ ಎಂಟ್ರನ್ಸ್ ಅಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ತರ ಆಗುತ್ತೆ. ಗರಿಗಳನ್ನ ಎಣದಿರ್ತಾರಲ್ಲ, ತೆಂಗಿನ ಗರಿನ ಚಾಪೆ ತರ ಎಣದಿರ್ತಾರಲ್ಲ, ಅದರಲ್ಲಿ ಸುತ್ತಿ ಏನೋ ತಗೋ ಹೋಗ್ತಾ ಇರ್ತಾರೆ. ಆ ಹೋಗುವಂತ ವ್ಯಕ್ತಿ ಹತ್ರ ಬಂದು ಸಡನ್ ಬ್ರೇಕ್ ಹಾಕಿದ ತಕ್ಷಣ ಅವ್ನು ಎದ್ರಕೊಂಡು ಆ ಗರಿದು ಮೂಟೆನೆ ಕಾರ್ ಮೇಲೆ ಹಾಕ್ಬಿಡ್ತಾನೆ. ಯಾಕ್ರಿ ಈ ತರ ಓಡಿಸ್ಕೊಂಡ್ ಬರ್ತೀರಾ, ರಾಶ ಓಡಿಸ್ಕೊಂಡ್ ಬರ್ತೀರಾ, ಗೊತ್ತಾಗಲ್ವಾ ಹಂಗೆ ಹೇಗೆ ಅಂತ ಬೈದ್ಬಿಟ್ಟು ಆ ಗರಿ ಮೂಟೆನ ಎತ್ತಿ ಹೆಗಲ ಮೇಲೆ ಹಾಕೊಂಡು ಅವ್ರು ಹೊರಡ್ತಾರೆ. ಇದನ್ನ ನೋಡ್ಬಿಟ್ಟು ಇವರು ಸರಿ ಡ್ರೈವರ್ಗೆ ಸ್ವಲ್ಪ ವಾರ್ನ್ ಮಾಡ್ಬಿಟ್ಟು ನಿಧಾನಕ್ಕೆ ಹೋಗಪ್ಪ, ನಮ್ಮ ಜೊತೆಲಿ ಪ್ರೆಗ್ನೆಂಟ್ ಇದ್ದಾರೆ ಅನ್ನೋ ಥರ ಹೇಳಿ ಅಲ್ಲಿಂದ ಕರ್ಕೊಂಡು ಅವರು ಮನೆಗೆ ಬರ್ತಾರೆ. ಮನೆಗೆ ಬರ್ತಾರೆ, ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತಾರೆ. ರೆಸ್ಟ್ ಮಾಡಿ ಅವಾಗ ಒಂದು 7 ಗಂಟೆ 8 ಗಂಟೆ ಆಗ್ತಿದ್ದಂಗೆ ರಾತ್ರಿ ಊಟಕ್ಕೆ ಮನೇಲಿ ಅಡಿಗೆ ಎಲ್ಲ ರೆಡಿ ಮಾಡಿ ಇಡ್ತಾರೆ. ಅವಾಗ ರಾತ್ರಿ ಊಟ ಮಾಡಿ ಮಲಗ್ತಾ ಇದ್ದಂಗೆನೆ ಪ್ರೆಗ್ನೆಂಟ್ ಹೊಟ್ಟೆ ಇದೆಯಲ್ಲ, ಹೊಟ್ಟೆಗಿಂತ ಸ್ವಲ್ಪ ಕೆಳಗಡೆ ಬೆಂಕಿ ತರ ಉರಿಯಕ್ಕೆ ಶುರು ಆಗ್ಬಿಡುತ್ತೆ. ಫುಲ್ಲು ಬೆಂಕಿ ತರನೇ ಉರಿತಾ ಇರುತ್ತೆ. ಇದೇನು ಹೊಸ ಅನುಭವ ಆಗ್ಬಿಡುತ್ತೆ ಅವ್ರಿಗೆ. ಇಷ್ಟು ವರ್ಷ 7 ತಿಂಗಳು 8 ತಿಂಗಳ ತನಕ ಕೂಡ ಅವ್ರಿಗೆ ಈ ಅನುಭವನೇ ಆಗಿರ್ಲಿಲ್ಲ. ಈ ಶ್ರೀಮಂತ ಆಗಿ ಸುಮಾರು ಹೊಸ ವೆರೈಟಿಗಳನ್ನೆಲ್ಲ ತಿಂದು ಬಂದಿದ್ರಿಂದ ಇವ್ರಿಗೆ ಹೊಟ್ಟೆ ಎಲ್ಲ ಒಂಥರ ಬೆಂಕಿ ಹಸ್ಕೊ ಉರಿಯೋ ತರ ಹೊಟ್ಟೆಯಿಂದ ಸ್ವಲ್ಪ ಕೆಳಗಡೆ ಉರಿ ಶುರುವಾಗ್ಬಿಡುತ್ತೆ. ಇದನ್ನೆಲ್ಲ ಅವ್ರ ಅಮ್ಮನ ಹತ್ರ ಅವ್ರ ಅಪ್ಪನ ಹತ್ರ ಆಯ್ತಾ ಇಲ್ಲ ಅಮ್ಮ ಹೇಳ್ಕೊಂಡು ಮನೇಲೆ ಒದ್ದಾಡ್ತಾ ಇರ್ತಾರೆ. ಅವ್ರ ನರಳಾಟ ನೋಡ್ಬಿಟ್ಟು ಕೆಲವೊಂದು ಅಕ್ಕಪಕ್ಕದ ಮನೆ ಅಜ್ಜಿಗಳೆಲ್ಲ ಬಂದು ಈ ಮನೆ ಮದ್ದು ತರನೇ ಒಂದೆರಡು ಐಟಮ್ಗಳನ್ನ ರೆಡಿ ಮಾಡಿ ಆ ಮೇಲ್ಗಡೆ ಹಚ್ಚೋದು, ಕೆಲವೊಂದು ಐಟಮ್ನ ತಿನ್ಸೋದು, ಈ ತರ ಎಲ್ಲ ಟ್ರೈ ಮಾಡ್ತಾರೆ. ಬಟ್ ಆ ಉರಿ ಹಾಗೇ ಇರುತ್ತೆ, ಕಡಿಮೆ ಆಗಿರಲ್ಲ. ಸರಿ, ಮಗಳು ತುಂಬಾ ಉರಿ ಅಂತ ಒದ್ದಾಡ್ತಾವ್ರೆ ಅಂತ ನೋಡ್ಬಿಟ್ಟು ಅವರ ಅಪ್ಪ ಅಮ್ಮ ಆ ಹುಡುಗಿ ಉಳ್ಕೊಳ್ಳೋ ಅಂತ ರೂಮ್ ಇದೆಯಲ್ಲ, ಆ ರೂಮ್ ಎಂಟ್ರನ್ಸ್ ಅಲ್ಲಿ ಚಾಪೆ ಹಾಸಿ ಮಲ್ಕೊಬಿಡ್ತಾರೆ. ಆ ರೂಮ್ ಒಳಗಡೆ ಆ ಪ್ರೆಗ್ನೆಂಟ್ ಹೆಂಗಸು ಜೊತೆಲಿ ಅವ್ರ ಗಂಡ ಇಬ್ರು ಕೂಡ ರೂಮ್ ಅಲ್ಲಿ ಮನಸ್ಸಲ್ಲಿ ಮಲಗಿರ್ತಾರೆ. ಆ ಗಂಡ ಆ ಹೆಂಡತಿನ ಅಷ್ಟೊಂದು ನಿದ್ದೆಗೆಟ್ಕೊಂಡು ನೋಡ್ತಾ ಇದ್ದಾರೆ. ಉರಿ ಅಂತ ಹೇಳ್ತಾ ಇದ್ದಾಳೆ. ಸೊ ಸ್ವಲ್ಪ ಸೇಫ್ಟಿಗೆ ನಾವು ಇರೋದ ಅಂತ ಅಂದ್ಬಿಟ್ಟು ಆ ಗಂಡ ಕೂಡ ಪಕ್ಕದಲ್ಲೇ ಮಲಗಿರ್ತಾರೆ, ಹೆಂಡತಿನೇ ನೋಡ್ದ ಮಲಗಿರ್ತಾರೆ. ಸೊ ಒಂದು 12 ಗಂಟೆ 1 ಗಂಟೆ ಆಗ್ತಿದ್ದಂಗೆ ಆಲ್ಮೋಸ್ಟ್ ಗಂಡನಿಗೂ ಸ್ವಲ್ಪ ನಿದ್ದೆ ಮಂಪ್ ಬಂದು ಕಣ್ಣು ಮುಚ್ಚಿಬಿಡ್ತಾರೆ. ಕಣ್ಣು ಮುಚ್ಚಿ ಮಲಗಿರ್ಬೇಕಾದ್ರೆ ಒಂದು 1:30 ಅನ್ನೋಷ್ಟಕ್ಕೆಲ್ಲ ನೀರು ಅಂತ ಅಂದ್ಬಿಟ್ಟು ತುಂಬಾ ಬಾಯಾರಿಕೆಯಿಂದ ಒಂಥರ ತುಂಬಾ ಒದ್ದಾಡವಾದ ರೇಂಜಲ್ಲಿ ಆ ಪ್ರೆಗ್ನೆಂಟ್ ಹೆಂಗ್ಸು ಕೇಳ್ತಾ ಇರ್ತಾರೆ. ನೀರು ಅಂತ ಕೇಳ್ತಾ ಇದ್ರಲ್ಲ, ನೀರು ಕೊಡೋದ ಅಂತ ಒಂದು ಚೊಂಬಲ್ಲಿ ನೀರು ಹತ್ಕೊಂಡು ಒಂದು ದೀಪನ ಕೈಯಲ್ಲಿ ಹಿಡ್ಕೊಂಡು, ದೀಪ ಅಂದ್ರೆ ಸೀಮೆಣ್ಣೆ ದೀಪ, ಆ ಬುಟ್ಟಿ ದೀಪ ತರ ಬರುತ್ತಲ್ಲ, ಆ ದೀಪನ ಕೈಯಲ್ಲಿ ಹಿಡ್ಕೊಂಡು ಸೀದಾ ಬಾಗಿಲನ್ನ ಓಪನ್ ಮಾಡ್ಕೊಂಡು ಆ ಹೆಂಗಸವರಪ್ಪ ಒಳಗಡೆ ಬರ್ತಾರೆ. ಒಳಗಡೆ ಬಂದು ತಿರುಗಿ ನೋಡ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಹೇಗಿರುತ್ತೆ ಅಂತಂದ್ರೆ, ಆ ಜಾಗದಲ್ಲಿ ಆ ಪ್ರೆಗ್ನೆಂಟ್ ಹೆಂಗಸು ಹೊಟ್ಟೆ ಮೇಲೆ ಕೈ ಹಾಕೋಬಿಟ್ಟು ಕಣ್ಣ ಫುಲ್ಲು ಟೈಟಾಗಿ ಮುಚ್ಕೋಬಿಟ್ಟು ಫುಲ್ಲು ಆ ಉರಿನ ಕಂಟ್ರೋಲ್ ಮಾಡೋದು ಮಲಗಿರ್ತಾರೆ. ಅವ್ರ ಪಕ್ಕದಲ್ಲೇ ಮಂಚದ ಮೇಲೆ ನಿಂತ್ಕೊಂಡಂಗೆ ಒಂದು ಹೆಂಗಸಿನ ಆಕಾರ ಒಂಥರ ಸುಟ್ಟು ಕರುಕಲಾಗಿ ರಕ್ತ ಎಲ್ಲ ಸುಳಿತಾ ಇರೋಂಗೆ ಒಂದು ವಿಕಾರವಾದ ಆಕಾರ ಆ ಹೊಟ್ಟೆನೇ ನೋಡ್ತಾ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಆ ಅಪ್ಪನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಒಂದು ಸೆಕೆಂಡ್ಗೆ ಹೇಯ್ ಅಂತ ನೋಡಕ್ ಹೋಗ್ಬಿಡ್ತಾರೆ. ಈ ಶಬ್ದ ಕೇಳಿದ ತಕ್ಷಣ ಆ ಆಕೃತಿ ಮಾಯ ಆಗ್ಬಿಡುತ್ತೆ. ಆಮೇಲೆ ಹೋಗ್ಬಿಟ್ಟು ಆ ಮಗಳನ್ನ ಎಬ್ಸಿ ಅವ್ರ ಹಳೆಯದನ್ನೆಲ್ಲ ಎಬ್ಸಿ ನೀರ್ಗೀರೆಲ್ಲ ಕೊಡ್ಬೇಕಾದ್ರೆ ತುಂಬಾ ಒಂಥರ ನೋವು ಶುರು ಆಗ್ಬಿಡುತ್ತೆ. ನೋಯ್ತೈತೆ ಆಗ್ತಿಲ್ಲ ಅಂತ. ಆವಾಗ ಸರಿ ಇದೇನೋ ದೊಡ್ಡ ಸಮಸ್ಯೆ ಆಗುತ್ತೆ, ಬನ್ನಿ ಟೌನ್ ಆಸ್ಪತ್ರೆಗೆ ಹೊಂಟಾಗದ ಅಂತ ಅಂದ್ಬಿಟ್ಟು ಕಾರ್ ಬಂದಿತ್ತಲ್ಲ, ಅದೇ ಕಾರಲ್ಲಿ ಕೂರಿಸ್ಬಿಟ್ಟು ಟೌನ್ ಆಸ್ಪತ್ರೆಗೆ ಹೋಗೋದ ಅಂತ ಅಂದ್ಬಿಟ್ಟು ಅಲ್ಲಿಂದ ಮೈಸೂರು ಬಂದ್ಬಿಡ್ತಾರೆ. ಸೊ ಮೈಸೂರು ಹಾಸ್ಪಿಟಲ್ಗೆ ಬಂದು ಚೆಕ್ ಮಾಡಿಸ್ಬೇಕಾದ್ರೆ ಮಗು ಹೊಟ್ಟೆ ಒಳಗಡೆನೆ ಸತ್ತೋಗಿದೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಒಳಗಡೆನೆ ಸತ್ತೋಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಏನು ಮಾಡೋಕ್ಕಾಗಲ್ಲ, ನೀವು ಆಪರೇಷನ್ ಮಾಡಿಸ್ಲೇಬೇಕು ಅನ್ನೋ ಥರನೇ ಹೇಳ್ತಾರೆ. ಇಲ್ಲ ಅಂದ್ರೆ ಸತ್ತೋಗಿರೋ ಪಾಪು ಒಳಗಡೆ ಇರೋದ್ರಿಂದ ತಾಯಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದಾಗ ಆಗ ಅಳಿಯಂದ್ರನ್ನು ಮಗಳನ್ನ ಬಿಟ್ಟುಬಿಟ್ಟು ಹೆಂಗಸನ ತಂದೆ ಇದ್ರಲ್ಲ ಅವ್ರು, ನೀವು ಆಪರೇಷನ್ ಎಲ್ಲ ಇದು ನೋಡ್ಕೊಳ್ಳಿ, ನಾನು ಮನೆ ದೇವ್ರಿಗೆ ಒಂದ್ಸಲ ಓಡ್ ಬರ್ತೀನಿ, ನನ್ಗೆ ಯಾಕೋ ಮನಸ್ಸು ಸಮಾಧಾನ ಆಗ್ತಾ ಇಲ್ಲ. ಯಾಕಂದ್ರೆ ಈ ಕಣ್ಣಾರೆ ನೋಡಿದ್ದು ಕೂಡ ಹೆಂಗಸವ್ರ ತಂದೆ, ಬಟ್ ಅವ್ರು ಯಾರ ಹತ್ರನೂ ಹೇಳ್ಕೊಂಡ್ರಲ್ಲ, ಹೇಳಿದ್ರೆ ಎದುರು ಬಿಡ್ತಾರೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡ್ಬಿಟ್ಟು
ಅವರ ಮನೆ ದೇವರಾಗಿದ್ದಂಥ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದ್ಬಿಡ್ತಾರೆ. ನಂಜುಂಡೇಶ್ವರ ದೇವಸ್ಥಾನಕ್ಕೆಲ್ಲ ಬರ್ತಾರೆ. ಇದು ಆ್ಯಕ್ಚುಲಿ ಇದೆಲ್ಲ ಮುಗಿದು ಅಲ್ಲೆಲ್ಲ ಮಾತುಕತೆ ಇದೆಲ್ಲ ಆಗ್ತಿದ್ದಂಗೆನೆ ನಂಜುಂಡೇಶ್ವರ ದೇವಸ್ಥಾನಕ್ಕೆಲ್ಲ ಬರೋದಕ್ಕೆ ಬೆಳಗಿನ ಜಾವ 6 ಗಂಟೆ 6:15 ಆಗ್ತಿರುತ್ತೆ. ಬೆಳಗಿನ ಜಾವ ಅಭಿಷೇಕ ಪೂಜೆ ಟೈಮ್ ಆಗಿರುತ್ತೆ. ಇವರು ಮನೆ ದೇವರೇ ಆಗಿರೋದ್ರಿಂದ ಅವ್ರಿಗೆ ಪರಿಚಯದ ಒಬ್ರು ಪೂಜಾರಿ ಅವರು ಆ ದೇವಸ್ಥಾನಕ್ಕೆ ಬಂದು ಕೈ ಮುಗಿದ್ಬಿಟ್ಟು ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟು ಈ ವಿಚಾರನ ಮುಟ್ಟಿಸ್ತಾರೆ. ಅವರು ದೇವ್ರ ಹತ್ರ 1 ನಿಮಿಷ 10 ನಿಮಿಷ ಧ್ಯಾನ ಮಾಡ್ಬಿಟ್ಟು ಅವರು ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ, ಇದು ಆಕ್ಚುಲಿ ನೀವು ಬೇಕು ಅಂತ ಆಗಿದ್ದಂತ ಇನ್ಸಿಡೆಂಟ್ ಅಲ್ಲ, ನೀವು ನೆನ್ನೆ ಬರ್ಬೇಕಾದ್ರೇನೆ ದುಷ್ಟ ಆತ್ಮದ ಕಣ್ಣಲ್ಲಿ ಬಿದ್ದ್ಬಿಟ್ರಿ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದಾಗ ಇದು 3-4 ತಿಂಗಳು ಮುಂಚೆನೆ, ಇದು ಆಕ್ಚುಲಿ 3-4 ತಿಂಗಳ ಹಿಂದೆನೆ ತೀರ್ಕೊಂಡಿದ್ದಂತ ಹೆಂಗಸು. ಆಕೆ ಬಂಜೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆಕೆ ಗಂಡ ಅತ್ತೆ ಮಾವ ಎಲ್ಲ ಸೇರಿ ಸೀಮೆಣ್ಣೆ ಹಾಕಿ ಅವಳನ್ನ ಸುಟ್ಟಿರ್ತಾರೆ. ಸುಟ್ಟಂತ ಟೈಮ್ ಬಂದು ಕೆಟ್ಟಗಳಿಗೆ ಆಗಿದ್ದರಿಂದ ಅವರ ಮನೇನ 3 ತಿಂಗಳ ತನಕ ಬಾಗ್ಲಾಕ್ಸಿರ್ತಾರೆ. ಆ ಬಾಗ್ಲಾಕ್ಸಿದ್ದು ತೆಗೆದ ಟೈಮಲ್ಲಿ ಆ ಬಾಗ್ಲಾಕೋಸ್ಕರ ಹೆಂಗಸು ಯೂಸ್ ಮಾಡೋದಂತ ಮೆಟೀರಿಯಲ್ ಎಲ್ಲ ಇಟ್ಟಿರ್ತಾರಲ್ಲ, ಆ ಬಟ್ಟೆಯಿಂದ ಹಿಡಿದು ಯೂಸ್ ಮಾಡಿದ ಪದಾರ್ಥಗಳನ್ನೆಲ್ಲ ಇಟ್ಟಿರ್ತಾರಲ್ಲ, ಪರ್ಸನಲ್ ಐಟಮ್ಗಳು, ಆ ಪರ್ಸನಲ್ ಐಟಮ್ಗಳನ್ನೆಲ್ಲ ಒಂದು ತೆಂಗಿನ ಗರಿಯಲ್ಲಿ ಹಾಕಿ ರೋಲ್ ತರ ಸುತ್ತಿ ಪ್ಯಾಕ್ ಮಾಡಿ ತಕೊಂಡೋಗಿ ಆ ಸ್ಮಶಾನದಲ್ಲಿಟ್ಟು ಸುಡಬೇಕಾಗಿರುತ್ತೆ. ಆ ತರ ಎತ್ಕೋ ಹೋಗ್ತಿದ್ದಂತ ವ್ಯಕ್ತಿಗೆ ಇವರು ಹೆದರ್ಸೋ ತರ ಗಾಡಿ ನಿಲ್ಸಿದ್ರಿಂದ ಆ ಐಟಮ್ನ ಗಾಡಿ ಮೇಲೆ ಹಾಕ್ಬಿಡ್ತಾನೆ. ಹಾಕಿದ ತಕ್ಷಣನೇ ಅಲ್ಲಿ ಬಂದಂತ ಆ ದುಷ್ಟ ಆತ್ಮ ಆ ಬಸರಿ ಹೆಂಗಸನ ಹೊಟ್ಟೆನ ನೋಡ್ಬಿಡುತ್ತೆ. ತಾನು ಬಂಜೆ ಆಗಿದ್ದರಿಂದ ಆ ಮಗು ಮೇಲೆ ತೀರಾ ಆಸೆ ಆಗ್ಬಿಡುತ್ತೆ. ಹೆಂಗಾದ್ರೂ ಆ ಮಗು ತಗೋಬೇಕು ಅಂತ ಪ್ಲಾನ್ ಮಾಡಿ ಆ ಹೆಂಗ್ಸ್ ಹಿಂದೆನೆ ಫಾಲೋ ಮಾಡ್ಕೊ ಬಂದು ರಾತ್ರಿ ಎಲ್ಲ ಕೂತಿದ್ದು ಆ ಹೆಂಗ್ಸನ ಆ ಹೊಟ್ಟೆಯಲ್ಲಿದ್ದಂತ ಪಾಪು ಜೀವನ ತಗೊಂಡೋಗ್ಬಿಡುತ್ತೆ. ಸೊ ಇಷ್ಟು ಆಗಿತ್ತು. ಸೊ ನೀವೇನ್ ಮಾಡಿ, ಈ ಆಪರೇಷನ್ ಎಲ್ಲ ಮುಗಿದ ತಕ್ಷಣ ನಿಮ್ಮ ಮಗಳನ್ನ ಕರ್ಕೊಂಡು ಯಾರು ತೀರ್ಕೊಂಡಿದ್ರಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ನೀರು ತಗೊಂಡು ಇವ್ರ ತಲೆ ಮೇಲೆ ಚಿಮ್ಕಿಸ್ಬಿಟ್ಟು ಅವ್ರ ಮನೆಯಿಂದ ತೆಗೆದು ವಿಭೂತಿ ಹಾಕ್ಸ್ಬಿಟ್ಟು ಇವ್ರಿಗೆ ತೊಂದರೆ ಕೊಡಬೇಡ ಅಮ್ಮ ಅಂತ ಅಂದ್ಬಿಟ್ಟು ಅವ್ರ ಮನೆಯಿಂದ ಆಶೀರ್ವಾದ ತೆಗೆಸ್ಕೊಳ್ಳಿ, ಸರಿಯಾಗಿ ಹೋಗುತ್ತೆ, ಜೊತೆಲಿ ನಿಮ್ಮ ಮನೆ ದೇವರು ನಂಜುಂಡೇಶ್ವರ ಜೊತೆಲಿ ಇರ್ತಾನೆ ಅಂತ ಹೇಳಿ ಕಳಿಸ್ತಾರೆ. ಸೊ ಇವರು ಒಂದೇ ಊರಲ್ಲಿ ತಾನೇ ಆ ಹೆಂಗಸಿಗೆ ಹಂಗಾಗಿದ್ದು. ಸೊ ಅದರಿಂದ ಆಪರೇಷನ್ ಮುಗಿಸಿ 2-3 ದಿನ ಕಳೆದು ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟು ವಿಚಾರನೆಲ್ಲ ಹೇಳ್ತಾರೆ. ಅವರು ನಮ್ಮ ಮಗಳು ಆ ಥರ ಅಲ್ಲ, ಅಷ್ಟು ಕೆಟ್ಟವಳಲ್ಲ, ಹಿಂಗಲ್ಲ ಅಂತ ಅವ್ರು ವಾದ ಮಾಡ್ತಾರೆ. ಇವರು, ಅಮ್ಮ ನಿಮ್ಮ ಮಗಳು ಒಳ್ಳೆಯವಳ ಕೆಟ್ಟವಳ ಕೇಳಕ್ ಬರ್ಲಿಲ್ಲ, ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಗಳಿಗೆ ಸಮಸ್ಯೆ ಇದೆ, ನಿಮ್ ಕಾಲ್ಗೆ ಬೇಕಾದ್ರೆ ಬೀಳ್ತೀವಿ, ಇದೊಂದು ಕೆಲಸ, ಸಣ್ಣ ಕೆಲಸ ನಿಮ್ ಕೈಯಾರೆ ಮಾಡ್ಕೊಟ್ಬಿಡಿ ಅಂತ ಕೇಳ್ತಾರೆ. ಸರಿ ಆಗಿದ್ದಾಗಿ ಆಳ್ಬಿದ್ದೋಗ್ಲಿ ಅಂತ ಅಂದ್ಬಿಟ್ಟು ಅವರು ನೀರಲ್ಲಿ ಚಿಮ್ಮಿಸ್ಬಿಟ್ಟು ವಿಭೂತಿನ ಇಟ್ಬಿಟ್ಟು ಅವ್ರ ಮಗಳನ್ನ ನೆನ್ಸ್ಕೊಂಡು ಬೇಡ್ಕೋತಾರೆ. ಈ ಹುಡುಗಿನ ತೊಂದರೆ ಕೊಡಬೇಡ ತಾಯಿ, ನೀನು ನಿನ್ನ ಆತ್ಮನ ಮೋಕ್ಷಕ್ಕೆ ನೀನು ಹೋಗೋದಕ್ಕೆ ನೋಡ್ಕೋ ಅನ್ನೋ ತರ ಕೇಳ್ಕೊಂಡು ಅವ್ರನ್ನ ಕಳಿಸ್ಕೊಡ್ತಾರೆ. ಅದಾದ ನೆಕ್ಸ್ಟ್ ದಿನಗಳಲ್ಲಿ ಆ ಹೆಂಗಸಿಗೆ ಮತ್ತೆ ಗರ್ಭಿಣಿ ಆಗ್ತಾರೆ. ಮತ್ತೆ ಇದೇ ತರ ಯಾವುದು ರಿಪೀಟ್ ಆಗಲ್ಲ. ಸೊ ಅವ್ರಿಗೆ ಮುದ್ದಾದ ಹೆಣ್ಣು ಮಗು ಹುಟ್ಟುತ್ತೆ. ಆ ಹೆಣ್ಣು ಮಗುನೇ ನಮ್ಗೆ ಇವತ್ತು ಸ್ಟೋರಿನ ಹೇಳಿದ್ದು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ, ನಿಮ್ಮಲ್ಲೂ ಈ ತರ ಯಾವ್ದಾರ ಒಂದು ಸ್ಟೋರಿಗಳಿದ್ರೆ ನನಗೆ ಇಲ್ಲಿ ಕೊಟ್ಟಿರೋ ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ನೀವು ನನಗೆ ಅದನ್ನ ವಾಯ್ಸ್ ನೋಟ್ ಆಗಿ ಸೆಂಡ್ ಮಾಡಿ. ನಿಮ್ಮ ಸ್ಟೋರೀಸ್ನ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಥ್ಯಾಂಕ್ ಯು.